ಈಗ ಕ್ವಶನ್ ನಮಗೆ ಫಸ್ಟ್ ಎಕ್ಸ್ ಈಸ್ ಈಕ್ವಲ್ ಟು ಪಿ ಟ್ಯಾನ್ ತೀಟಾ ಪ್ಲಸ್ ಕ್ಯೂ ಸೆಕ್ ತೀಟಾ, ಅದೇ ರೀತಿಯಾಗಿ ವೈ ಈಸ್ ಈಕ್ವಲ್ ಟು ಪಿ ಸೆಕ್ ತೀಟಾ ಪ್ಲಸ್ ಕ್ಯೂ ಟ್ಯಾನ್ ತೀಟಾ. ಆದರೆ ನಾವು ಎಕ್ಸ್ ಸ್ಕ್ವಯರ್ ಮೈನಸ್ ವೈ ಸ್ಕ್ವಯರ್ ಇಸ್ ಈಕ್ವಲ್ ಟು ಪಿ ಸ್ಕ್ವಯರ್ ಕ್ಯೂ ಸ್ಕ್ವಯರ್ ಮೈನಸ್ ಪಿ ಸ್ಕ್ವಯರ್ ಎಂದು ಸಾಧಿಸಬೇಕು. ಸೊ ಅದಕ್ಕೆ ಇಲ್ಲಿ ಏನು ಮಾಡೋಣ, ಸ್ಕ್ವೈರಿಂಗ್ ಆನ್ ಅಥವಾ ಸ್ಕ್ವೈರಿಂಗ್ ಆನ್ ಬೋತ್ ಸೈಡನ್ನು ನಾವು ಎರಡು ಕಡೆಗೂ ಸ್ಕ್ವೇರ್ ಹಾಕೋಣ. ಸೊ ಇದಕ್ಕೀಗ ಫಸ್ಟ್ ಕ್ವಶನ್ ಇದು. ಸೊ ಅದರಲ್ಲಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಟ್ಯಾನ್ ತೀಟಾ ಪ್ಲಸ್ ಕ್ಯೂ ಸೆಕ್ ತೀಟಾ, ಇದಕ್ಕೂ ಕೂಡ ಸ್ಕ್ವೇರ್ ಹಾಕೋಣ. ಸೊ ಅದೇ ರೀತಿಯಾಗಿ ಈ ಸೈಡನ್ನು ಅದೇ ರೀತಿಯಾಗಿ ನಾವು ಮಾಡೋಣ. ಆದರೆ ಫಸ್ಟ್ ಇದನ್ನು ಸಾಲ್ವ್ ಮಾಡ್ಕೊಳ್ಳೋಣ. ಈಗ ನನಗೆ ಇದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಫಾರ್ಮುಲಾ ಇದ್ದಂಗಿದೆ. ಸೊ ಅದಕ್ಕೆ ನಾನು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಈ ಟೈಪನ್ನು ಇದನ್ನು ಬಿಡಿಸ್ಕೊಳ್ಳೋಣ. ಸೊ ಹೇಗೆ, ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ತೀಟಾ ಪ್ಲಸ್ ಕ್ಯೂ ಸ್ಕ್ವೇರ್ ಸೆಕ್ ಸ್ಕ್ವೇರ್ ತೀಟಾ, ಇದು ಪ್ಲಸ್ ಸಿಂಬಲ್ ಇರೋದ್ರಿಂದ ನಾವು ಇಲ್ಲಿ ಪ್ಲಸ್ 2pq ಟ್ಯಾನ್ ತೀಟಾ ಸೆಕ್ ತೀಟಾ. ಸೊ ಇದನ್ನು ಮಾಡಿದ್ವಿ, ಸಾಲ್ವ್ ಮಾಡಿ. ಈಗ ಅದೇ ರೀತಿಯಾಗಿ ಇದನ್ನು ಕೂಡ ನಾವು ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್. ಸೊ ಇಲ್ಲಿ ಹಾಕ್ಬಿಡ್ತೀನಿ ನೋಡಿರಿ, ಪಿ ಸ್ಕ್ವೇರ್ ಹಾಕೋದು ಪಿ ಸ್ಕ್ವೇರ್ ಸೆಕ್ ಸ್ಕ್ವೇರ್ ತೀಟಾ ಪ್ಲಸ್ ಕ್ಯೂ ಟ್ಯಾನ್ ಸ್ಕ್ವೇರ್ ತೀಟಾ. ಸೊ ಇದು ಇದ್ರದ್ದಾಗುತ್ತೆ, ಇದು ಇದ್ರದ್ದು ಅಂತ ತಿಳ್ಬೋದು. ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಹಾಕಿದ್ದೀನಿ. ಸೊ ಇದನ್ನು ಕೂಡ ನಾವು ಎ ಪ್ಲಸ್ ಬಿ ಫಾರ್ಮುಲಾ ಪ್ರಕಾರ ಇದನ್ನು ಸಾಲ್ವ್ ಮಾಡಬೇಕು. ಸೊ ಹೇಗೆ, ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಸೆಕ್ ಸ್ಕ್ವೇರ್ ತೀಟಾ ಪ್ಲಸ್ ಕ್ಯೂ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ತೀಟಾ ಪ್ಲಸ್ 2pq ಸೆಕ್ ತೀಟಾ ಪ್ಲಸ್ ಟ್ಯಾನ್ ತೀಟಾ. ಈಗ ಇದನ್ನು ಎರಡನ್ನು ನಾವು ಸಬ್ಸ್ಟ್ರಾಕ್ಷನ್ ಮಾಡೋಣ. ಸೊ ಸಬ್ಸ್ಟ್ರಾಕ್ಷನ್ ಅಂದರೆ ಇಲ್ಲಿ ಸಿಂಬಲ್ ಅಂದರೆ ಇದನ್ನು ಈಕ್ವೇಷನ್ ನಂಬರ್ 1 ಅಂತ ತಿಳ್ಕೊಳ್ಳಿ, ಇದು 2 ಅಂತ 2 ಮೈನಸ್ 1 ಅಂತ ಬರೆದ್ರೂ ನಡೆಯುತ್ತೆ. ಸೊ ಈಗ ನಾವು ಇಲ್ಲಿ ಮೈನಸ್, ಇಲ್ಲಿ ಕೂಡ ಪ್ಲಸ್ ಇದ್ದರೆ ಮೈನಸ್, ಇಲ್ಲಿ ಪ್ಲಸ್ ಇದ್ದರೆ ಮೈನಸ್. ಸೊ ಈಗ ನೋಡಿರಿ, ಪ್ಲಸ್ ಇಂಟು ಮೈನಸ್ ಇದು ಸೇಮ್ ಇದೆ. ಸೊ ಅದಕ್ಕೆ ಇದು ಏನಾಗುತ್ತೆ, ಸೊ ಕ್ಯಾನ್ಸಲ್ ಆಯಿತು. ಸೊ ಅದೇ ರೀತಿಯಾಗಿ ಇಲ್ಲಿ ನಾವಾಗ ಎಕ್ಸ್ ಸ್ಕ್ವಯರ್ ಇಲ್ಲಿ ಬರಿತೀವಿ ನೋಡಿರಿ, ಎಕ್ಸ್ ಸ್ಕ್ವಯರ್ ಮೈನಸ್ ಈ ಮೈನಸ್ ಎಕ್ಸ್ ಸ್ಕ್ವಯರ್ ಮೈನಸ್ ವೈ ಸ್ಕ್ವಯರ್ ಇಸ್ ಈಕ್ವಲ್ ಟು ಇದರಲ್ಲಿ ಇದನ್ನು ಸಬ್ಸ್ಟ್ರಾಕ್ಷನ್ ಮಾಡಿದರೆ ಪಿ ಸ್ಕ್ವಯರ್ ಇಲ್ಲಿ ಬೇರೆ ಬೇರೆ ಸಿಂಬಲ್ ಇದೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಟ್ಯಾನ್ ಸ್ಕ್ವಯರ್ ತೀಟಾ ಮೈನಸ್ ಮೈನಸ್ ಸಿಂಬಲ್ ಇದೆ ಇಲ್ಲಿ, ಸೊ ಮೈನಸ್ ಪಿ ಸ್ಕ್ವಯರ್ ಸೆಕ್ ಸ್ಕ್ವಯರ್ ತೀಟಾ. ಅದೇ ರೀತಿಯಾಗಿ ಇದರಲ್ಲೂ ಕೂಡ ನಾವು ಪ್ಲಸ್ ಕ್ಯೂ ಸ್ಕ್ವಯರ್ ಸೆಕ್ ಸ್ಕ್ವಯರ್ ತೀಟಾ ಮೈನಸ್ ಕ್ಯೂ ಸ್ಕ್ವಯರ್ ಟ್ಯಾನ್ ಸ್ಕ್ವಯರ್ ತೀಟಾ. ಸೊ ಈಗ ನೋಡಿರಿ, ಇಲ್ಲಿ ಪಿ ಇದೆ, ಸೊ ಇಲ್ಲೂ ಪಿ ಇದೆ, ಈ ಸೈಡ್ ಕ್ಯೂ ಇದೆ, ಕ್ಯೂ. ಸೊ ಅದಕ್ಕೆ ಎಕ್ಸ್ ಸ್ಕ್ವಯರ್ ಮೈನಸ್ ವೈ ಸ್ಕ್ವಯರ್ ಈಸ್ ಈಕ್ವಲ್ ಟು ನಾವು ಪಿ ಕಾಮನ್ ತೆಗೆದ್ರೆ ಒಳಗೆ ಟ್ಯಾನ್, ಇಲ್ಲಿ ನೋಡಿರಿ ಟ್ಯಾನ್ ಸ್ಕ್ವಯರ್ ತೀಟಾ ಮೈನಸ್ ಸೆಕ್ ಸ್ಕ್ವಯರ್ ತೀಟಾ. ಸೊ ಇದರಲ್ಲಿ ಒಂದಾಯಿತು. ಸೊ ಇದರಲ್ಲಿ ನಾವು ಪ್ಲಸ್ ಕ್ಯೂ ಸ್ಕ್ವಯರ್ ಹೊರಗೆ ತಗೊಂಡ್ರೆ ಸೆಕ್ ಸ್ಕ್ವಯರ್ ತೀಟಾ ಮೈನಸ್ ಟ್ಯಾನ್ ಸ್ಕ್ವಯರ್ ತೀಟಾ. ಸೊ ಇಲ್ಲಿ ನಾವು ಮೈನಸ್ಸೇ ಬರುತ್ತೆ ಇಲ್ಲಿ, ಯಾಕಂದರೆ ಕಾಮನ್ ತೆಗೆದ್ರೆ ಪ್ಲಸ್, ಇಲ್ಲಿ ಅವಾಗ ಮೈನಸ್ಸೇ ಆಗುತ್ತೆ. ಸೊ ಈಗ ಇದಕ್ಕೆ ನಮಗೆ ಗೊತ್ತಿದ್ದ ಫಾರ್ಮುಲಾ ಇದೆ, ಏನಿದೆ, ಎಕ್ಸ್ ಸ್ಕ್ವಯರ್ ಮೈನಸ್ ವೈ ಸ್ಕ್ವಯರ್ ಹಾಗೆ ಬರ್ಕೊಳ್ಳೋಣ. ಇದು ಟ್ಯಾನ್ ಸ್ಕ್ವಯರ್ ತೀಟಾ ಇಲ್ಲಿ ಬರಿತೀನಿ ನೋಡಿರಿ, ಟ್ಯಾನ್ ಸ್ಕ್ವಯರ್ ತೀಟಾ ಮೈನಸ್ ಸೆಕ್ ಸ್ಕ್ವಯರ್ ತೀಟಾ ಇಸ್ ಈಕ್ವಲ್ ಟು -1 ಆಗುತ್ತೆ. ಸೆಕ್ ಸ್ಕ್ವಯರ್ ತೀಟಾ ಮೈನಸ್ ಟ್ಯಾನ್ ಸ್ಕ್ವಯರ್ ತೀಟಾ ಇಸ್ ಈಕ್ವಲ್ ಟು 1. ಇದು ಫಾರ್ಮುಲಾ 1 ಆಗುತ್ತೆ. ಇದನ್ನು ನಾವು ಈಗ ಇಲ್ಲಿ ಅಪ್ಲೈ ಮಾಡೋಣ. ಸೊ ಪಿ ಸ್ಕ್ವಯರ್ ಇದರಲ್ಲಿ -1, ಇದು ಫಾರ್ಮುಲಾ ಪ್ರಕಾರ ಇದನ್ನು ಇಲ್ಲಿ 1 -1 ಪ್ಲಸ್ ಅದೇ ರೀತಿ ಕ್ಯೂ ಸ್ಕ್ವಯರ್ ಅಂದರೆ ಇಲ್ಲಿ 1 ಆಗುತ್ತೆ. ಸೊ ಈಗ ನೋಡಿರಿ, ಇಲ್ಲಿ ನಮ್ಗೆ ಪಿ ಸ್ಕ್ವಯರ್ ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಿದರೆ -1 ಪ್ಲಸ್ ಕ್ಯೂ ಸ್ಕ್ವಯರ್ ಅಂತ ಆಗುತ್ತೆ. ಸೊ ನಮಗೆ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಹೇಳ್ರಿ. ಸೊ ನಮ್ಗೆ ಏನು ಪ್ರೂಫ್ ಮಾಡಬೇಕಾಗುತ್ತೆ, ಕ್ಯೂ ಸ್ಕ್ವಯರ್ ಮೈನಸ್ ಪಿ ಸ್ಕ್ವಯರ್. ಅದಕ್ಕೆ ನಾನು ಏನು ಮಾಡ್ತೀನಿ, ಕ್ಯೂ ಸ್ಕ್ವಯರ್ ಫಸ್ಟ್ ಬರೆಯೋಣ ಮೈನಸ್ ಪಿ ಸ್ಕ್ವಯರ್. ನಾವು ಸಾಧಿಸಬೇಕಾಗಿರೋದು ಇದೇ ನಮಗೆ ಈ ವರ್ಷ ಬೀಳೋ ಅಂಥ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ.